ಮಹಿಳಾ ಅಧಿಕಾರಿಗೆ ಬೆಂಕಿ ಹಾಕಿಬಿಡ್ತೀನಿ ಅಂತ ಹೇಳಿದಂಥ ರಾಜೀವ್ ಗೌಡ ಪೊಲೀಸರು ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಶಿಡ್ಲಘಟ್ಟ ನ್ಯಾಯಾಲಯಕ್ಕೆ ಇವತ್ತು ಹಾಜರುಪಡಿಸ್ತಾರೆ. ಈಗಾಗಲೇ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡ್ಬಂದಿದ್ದಾರೆ ಅರೆಸ್ಟ್ ಮಾಡಿಕೊಂಡು. ಒಂದು ವಸತಿ ಗೃಹದಲ್ಲಿ ಇಟ್ಟಿದ್ದಾರೆ. ಅದರ ಸುತ್ತಮುತ್ತ ಭಾರೀ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ ಅಧಿಕಾರಿಗಳು. ಈ ರೀತಿ ಪೌರಾಯುಕ್ತೆಗೆ ರೋಪ್ ಹಾಕಿದ್ದು, ಹೆದರಿಸಿದ್ದು, ಬೆದರಿಸಿದ್ದು, ಆಮೇಲೆ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದು. ಒಂದೆರಡು ಘಟನಾವಳಿಗಳಲ್ಲ ಇವು. ನಾನು ಹೇಳ್ತಾ ಇದ್ದೀನಲ್ಲ, ಯಾರಿಗೂ ಕಾನೂನಿನ ಭಯ ಇಲ್ಲ. ಸರಳವಾದ ಸಂಗತಿ ನೋಡಿ. ನಾವು ಈ ಪೊಲೀಸ್ ಅತಿಥಿ ಗೃಹದಲ್ಲಿ ಪೊಲೀಸರ ಅತಿಥಿ ಈಗ ಇಲ್ಲಿಟ್ಟಿದ್ದಾರೆ. ನೆಕ್ಸ್ಟ್ ಅವ್ರನ್ನ ಆ ಮನುಷ್ಯನನ್ನು ಕರ್ಕೊಂಡೋಗಿ ಅವನನ್ನು ನ್ಯಾಯಾಲಯಕ್ಕೆ ಒಪ್ಪಿಸ್ತಾರೆ. ಇಷ್ಟು ದಿವಸ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಂಥ ರಾಜೀವ್ ಗೌಡ ಹಿಡ್ಕೊಂಬಂದರು ನಿನ್ನೆ ಪೊಲೀಸರು. ಬನ್ನಿ, ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ನಿನ್ನೆ ಎಷ್ಟೊತ್ತಿಗೆ ಕರ್ಕೊಂಬಂದರು? ಈ ಮನುಷ್ಯ ಎಲ್ಲಿ ಸಿಕ್ಕ? ಆ ಒಟ್ಟಾರೆ ಘಟನಾವಳಿಗಳು ಹೇಗೆ? ಜೊತೆಗೆ ಎಷ್ಟೊತ್ತಿಗೆ ಈತನನ್ನು ನ್ಯಾಯಾಲಯಕ್ಕೆ ಒಪ್ಪಿಸ್ತಾರೆ, ಹಾಜರುಪಡಿಸ್ತಾರೆ? ರಂಗನಾಥ್, ಕಳೆದ 13 ದಿನಗಳಿಂದ ಈ ಆರೋಪಿ ರಾಜೀವ್ ಗೌಡ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರಿಗೆ ಒಂದು ಚಳ್ಳೆಹಣ್ಣು ತಿನ್ನಿಸಿ ಮಂಗಳೂರು, ಬೆಂಗಳೂರು ಅಂತೇಳಿ ಅಲ್ಲಿ ಓಡಾಡ್ಕೊಂಡಿದ್ದ. ಕೊನೆಗೆ ಕೇಂದ್ರ ವಲಯ IGP ಲಾಬುರಾಮ್ ಅವರ ಟೀಮ್ ಈ ಒಂದು ಆರೋಪಿ ರಾಜೀವ್ ಗೌಡನನ್ನು ಕೇರಳದ ಒಂದು ಮಣಿಪುರಂ, ಅದೇ ತಿರುವನಂತಪುರಂ ಬಳಿ ಇರ್ತಕ್ಕಂಥ ಮಣಿಪುರಂ ಬಳಿ ಒಂದು ಬಂಧಿಸಿದ್ದಾರೆ. ಈ ಬಂಧಿಸಿ ಈಗ ಅವರ ರಾತ್ರಿ ಎಲ್ಲ ಒಂದು ಜರ್ನಿ ಮಾಡಿ ಈಗ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಬಳಿ ಇರ್ತಕ್ಕಂಥ ಅತಿಥಿಗೃಹದಲ್ಲಿ ಈಗ ರಾಜೀವ್ ಗೌಡನನ್ನು ವಸೂಲಿಟ್ಕೊಂಡಿದ್ದಾರೆ. ನೋಡಿ, ನಾನು ಇದು ತೋರಿಸ್ತಾ ಇದ್ದೀನಿ. ಇದೇ ಒಂದು ಚಿಕ್ಕಬಳ್ಳಾಪುರ ನಗರ, ಅಂದರೆ ಈ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಒಂದು ಪೊಲೀಸ್ ವಸತಿಗೃಹಗಳ ಒಂದು ಸಮುಚ್ಚಯ ಇದೆ. ಇದೇ ಇಲ್ಲಿ ಒಂದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಮತ್ತು ಮಹಿಳಾ ಠಾಣೆ ಇದೆ. ಇದೇ ಪೊಲೀಸ್ ಠಾಣೆ ಪಕ್ಕದಲ್ಲಿ ಒಂದು ಪೊಲೀಸ್ ಸಿಬ್ಬಂದಿಗೆ ಅಂತೇಳಿ ಒಂದು ಪೊಲೀಸ್ ಡಾರ್ಮೆಂಟ್ರಿ ಇದೆ. ಇಲ್ಲಿ ಒಂದು ಪೊಲೀಸ್ ಅತಿಥಿಗೃಹದಲ್ಲಿ ಈಗ ರಾಜೀವ್ ಗೌಡನನ್ನು ರಾತ್ರಿ ಕರೆತಂದು ಇಲ್ಲಿಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಈ ರಾಜೀವ್ ಗೌಡ ಬೆಂಬಲಿಗರು ರಾತ್ರಿ ಎಲ್ಲ ಸುಮಾರು ಒಂದು 50-60 ಕಾರುಗಳಲ್ಲಿ ಪೊಲೀಸರನ್ನು ಬೆನ್ನಟ್ಟಿದ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಶಿಡ್ಲಘಟ್ಟ ಕರ್ಕೊಂಡು ಹೋಗಿದೆ. ಈ ಒಂದು ಡಾರ್ಮೆಂಟ್ರಿಯಲ್ಲಿ ರಾಜೀವ್ ಗೌಡನ ಇಟ್ಟಿದ್ದಾರೆ. ಇದು ನೋಡಿ, ನಾವು ನೋಡ್ತಾ ಇದ್ದೀವಿ. ಈ ಕೆಲವೇ ಕ್ಷಣಗಳ ಹಿಂದೆ ರಾಜೀವ್ ಗೌಡ ಈ ಒಂದು ವಿಂಡೋದಲ್ಲಿ ಬಂದು ನೋಡ್ತಾ ಇದ್ದ ಯಾರೆಲ್ಲ ಇದ್ದಾರೆ ಪೊಲೀಸರು ಅಂತ. ಮತ್ತೊಂದು ಕಡೆ ಈಗಾಗಲೇ ಚಿಕ್ಕಬಳ್ಳಾಪುರ ಪೊಲೀಸರು ಮತ್ತು ಯಾವುದೇ ಕ್ಷಣದಲ್ಲಿ ರಾಜೀವ್ ಗೌಡ ಬೆಂಬಲಿಗರು ಇಲ್ಲಿ ಬರ್ಬೋದು, ಮತ್ತು ಸುತ್ತಲೂ ಇಲ್ಲೆಲ್ಲ ಬಂದು ಮತ್ತೆ ದಾಂಧಲೆ ಮಾಡ್ಬೋದು ಅನ್ನೋಂಥ ಮಾಹಿತಿ ನೆಲೆಯಲ್ಲಿ ಈಗಾಗಲೇ ಈ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಆವರಣ ಏನಿದೆ, ಈ ಪೊಲೀಸ್ ಠಾಣೆಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ 2 ಗೇಟ್ಗಳಿದೆ. 2 ಗೇಟ್ಗಳಲ್ಲಿ ಒಂದು ಪೊಲೀಸರ ಕಾವಲನ್ನು ಹಾಕಿ ಬಂದೋಬಸ್ತನ್ನು ಮಾಡಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ಅಪರಿಚಿತ ವ್ಯಕ್ತಿಗಳಿರ್ಬೋದು ಅಥವಾ ರಾಜೀವ್ ಗೌಡ ಬೆಂಬಲಿಗರು ಈ ಕಾಂಪೌಂಡ್ ಒಳಗಡೆ ಬರಬಾರ್ದು ಅಂತೇಳಿ ಈಗ ಇಲ್ಲೆಲ್ಲ ಬಂದೋಬಸ್ತನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡಿತಾ ಇದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.